ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರವಲ್ಲಿ ಯೂಟ್ಯೂಬ್ಗೆ ಸ್ವಾಗತ ಸ್ನೇಹಿತರೆ. ನೋಡಿ, ಇದು ನಮ್ಮ ಸಕಲೇಶ್ಪುರ ಹತ್ರ ಇರ್ತಕ್ಕಂಥ ಆನ್ಬಾಲ್ ಹೋಬ್ಳಿಗೆ ಬರ್ತಕ್ಕಂಥ ಏನು ಕಲ್ಲುಮೆಟ್ಟಿಲು ಒಂದು ರೆಸಾರ್ಟ್ ಸ್ನೇಹಿತರೆ. ಚಳಿಗಾಲದ ಈ ಒಂದು ಸಂದರ್ಭದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯವನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ನಾವು ಟ್ರೆಕ್ ಹೋಗ್ಬೇಕು ಅಂತ ಹೇಳಿ ನೋಡಿ, ಹಿಂದೆ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟವನ್ನು ಹತ್ತಿ ಬರಬೇಕು ಅಂತ ಹೊರಟಿದ್ದೀವಿ ಸ್ನೇಹಿತರೆ. ಇದು ಈ ಒಂದು ಪರಿಸರದ ಬಹಳ ಸುಂದರವಾಗಿರ್ತಕ್ಕಂಥ ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಇರ್ತಕ್ಕಂಥ ಒಂದು ಪ್ರಕೃತಿ ಸ್ನೇಹಿತರೆ. ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ನಾದ ಮಾಡ್ತಾ ಇದ್ದಾವೆ. ಬಹಳ ಸುಂದರವಾಗಿದೆ ಸ್ನೇಹಿತರೆ. ಟ್ರೆಕ್ ಯಾವ ರೀತಿ ಇರುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಹಾಗೆ ಈಗ ಟೀ ಕುಡಿದ್ಬಿಟ್ಟು ಹೋಗೋಣ. ಟೀ ರೆಡಿ ಇದೆ ರೆಸಾರ್ಟಲ್ಲಿ. ಟೀ ಕುಡಿದು ಹೊರಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಕಲ್ಲುಮೆಟ್ಟಿಲು ರೆಸಾರ್ಟ್ನ ಡೈನಿಂಗ್ ಹಾಲಿಂದ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಸ್ನೇಹಿತರು ತುಮಕೂರಿಂದ ಬಂದಿದ್ದಾರೆ. CG ವೆಂಕಟೇಶ್ವರ್ ಅಂತ ಹೇಳಿ ಸಾಹಿತಿಗಳು ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಬಂದಿದ್ದಾರೆ. ಹಾಗೆಯೇ ನಮ್ಮ ಮಾಸ್ಟ್ರು CS ಚಂದ್ರಶೇಖರಯ್ಯ ಅಂತ ಹೇಳಿ, ಹಾಗೆ ಮಾಸ್ಟ್ರು ಜಗದೀಶ್ ಅಂತ ಹೇಳಿ ಮಾಸ್ಟ್ರು ಎಲ್ಲ ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗೋದಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ರೆಸಾರ್ಟು, ಕಾಮಾಗಿದೆ ನೋಡಿ. ಸುತ್ತಲೂ ಹಿಂದೆ ನೋಡಿ ಬೆಟ್ಟ ಗುಡ್ಡಗಳು, ಪ್ರಕೃತಿ ಮಡಿಲಲ್ಲಿದೆ. ಅಂದರೆ ಈಗ ಮಳೆ ಇಲ್ಲ, ಮಳೆಗಾಲದಲ್ಲಾದರೆ ಇನ್ನೂ ಗ್ರೀನಿಶ್ ಆಗಿರುತ್ತೆ. ಚೆನ್ನಾಗಿದೆ ಸ್ನೇಹಿತರೆ. ಒಂಥರ ನೋಡಿ ಇಲ್ಲಿ ನೋಡಿ, ಇದು ಕಲ್ಲುಮೆಟ್ಟಿಲು ರೂಮ್ಸ್ಗಳು ಇರ್ತಕ್ಕಂಥ ಒಂದು ಜಾಗ ಸ್ನೇಹಿತರೆ. ಕಾಟೇಜ್ ಟೈಪ್ ಇದೆ. ಇಲ್ಲಿ 4 ಶೇರಿಂಗ್ 8 ಶೇರಿಂಗ್ ಇದೆ. ಹಾಗೆಯೇ ಕಪಲ್ ರೂಮ್ಸು ಸಹ ಇದೆ. ಎದುರು ಕಾಣ್ತಾ ಇದೆಯಲ್ಲ, ಇದು ಕಪಲ್ ರೂಮ್ಸು. ತುಂಬಾ ಒಂಥರ ಇಂಡಿಪೆಂಡೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಈಗ ಇಂಡಿಪೆಂಡೆಂಟ್ ರೂಮ್ಸ್ ತೋರಿಸ್ತೀನಿ ನಿಮಗೆ. ಕಪಲ್ ರೂಮ್ಸ್ ಅಂತ ಏನು ಕರೀತಾರೆ ಅದು. ನೋಡಿ, ಇದು ಹೀಗೆ ಹೋದರೆ ಹೀಗೆ ನೋಡಿ ಮೇಲೆ ರೂಮ್ಸ್ ಇದೆ, ರೂಮ್ಗೆ ಹೋಗ್ಬೋದು. ಹಾಗೆಯೇ ಹಿಂದೆ ರೂಮ್ಸ್ ಇದೆ. ಇಲ್ಲಿ 4 ಶೇರಿಂಗ್ 8 ಶೇರಿಂಗ್ ರೂಮ್ಸ್ ಇದೆ. ಚೆನ್ನಾಗಿದೆ ನೋಡಿ. ರೂಮ್ಸ್ ಎಲ್ಲ ಈ ರೀತಿ ಇದೆ. ಇಲ್ಲಿ ಮಲೆನಾಡಲ್ಲಿ ಈ ಬ್ಲೂಯಿಶ್ ಫ್ಲವರ್ಸ್ ಇದೆಯಲ್ಲ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸೂಪರ್ ಆಗಿರ್ತಕ್ಕಂಥ ಒಂದು ಫ್ಲವರ್ಸ್ ಇದೆ. ಕಲರ್ ಅಂತೂ ಬ್ಯೂಟಿಫುಲ್ ಕಲರ್ಸ್. ನೋಡಿ, ಇಲ್ಲಿ ಮೆಟ್ಲು ಇಳ್ಕೊಂಡು ಹೋದರೆ ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಸ್ನೇಹಿತರೆ. ನೋಡಿ, ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ.
ನೋಡಿ ಇದು ಕಲ್ಲು ಮೆಟ್ಟಲಿನ ರೂಮ್ಸ್ಗಳೇನಿದೆ ಬಂದಂಥವ್ರಿಗೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇವೆಲ್ಲ ಮಲೆನಾಡಿನ ಶೈಲಿಯ ಒಂದು ಹೆಂಚಿನ ಒಂದು ಕಾಟೇಜ್ಗಳು ಸ್ನೇಹಿತರೆ. ಮುಂದೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಪರಿಸರ ತುಂಬ ಚೆನ್ನಾಗಿರೋದ್ರಿಂದ ಮರಗಿಡಗಳ ಮಧ್ಯೆ ಹಸಿರು ಕಾನನದ ಒಳಗೆ ನಾವು ಇಲ್ಲಿ ಸ್ಟೇ ಆಗ್ಬೋದು. ನೋಡಿ ಇದು ಡೈನಿಂಗ್ ಹಾಲ್ ಹಿಂಭಾಗದ ಒಂದು ದೃಶ್ಯ ಸ್ನೇಹಿತರೆ. ನೋಡಿ ನಾವು ಬನ್ನಿ ಡೈನಿಂಗ್ ಹಾಲ್ನ ನೋಡೋಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ನೋಡಿ ಇಲ್ಲಿ ಇಂಡೋರ್ ಗೇಮ್ಸ್ ಕೇರಮ್ ಆಡ್ತಾ ಇದ್ದಾರೆ. ನೋಡಿ ಹೆಚ್ಚು ಕೇರಮ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ನೋಡಿ ಸ್ನೇಹಿತರೆ, ಇದು ಆವರಣ ಅಂತ ಹೇಳಿ ಇದೊಂದು ರೆಸಾರ್ಟು. ಇದು ಸಹ ಪ್ರಕೃತಿ ಒಳಗೆ ಇರೋದ್ರಿಂದ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಲೊಕೇಶನ್ ಹೊಂದಿದೆ. ನೋಡ್ಬೋದು ನೀವು. ಇದು ನಾನು ಕಲ್ಲು ಮೆಟ್ಲು, ರೊಟ್ಟಿಕಲ್ಲು, ಸುಮಾರು ರೆಸಾರ್ಟ್ಸ್ ಇದೆ. ಅದರ ಪಕ್ಕದಲ್ಲೇ ಬರ್ತಕ್ಕಂಥ ಒಂದು ರೆಸಾರ್ಟ್ ಸ್ನೇಹಿತರೆ. ನೋಡಿ ಇದು ಆವರಣ ರೆಸಾರ್ಟ್ನ ಒಂದು ಭಾಗ ಸ್ನೇಹಿತರೆ. ಒಳಗೆ ಡೀಪ್ ಫಾರೆಸ್ಟ್ ಇದೆ. ನೋಡಿ ಇಲ್ಲಿ ಮಕ್ಕಳು ಆಟ ಆಡಲಿಕ್ಕೆ ಮತ್ತು ಎಲ್ಲ ಕೋರ್ಟ್ಗಳು ಮಾಡಿದ್ದಾರೆ. ಟೆನ್ನಿಸ್ ಕೋರ್ಟು, ವಾಲಿಬಾಲ್ ಕೋರ್ಟು, ಈ ಥರದ ಸ್ಪೋರ್ಟ್ಸ್ ಒಂದು ಚೆನ್ನಾಗಿದೆ ಇಲ್ಲೆಲ್ಲ ನೋಡಲಿಕ್ಕೆ. ಇದು ಸಹ ಆವರಣ ರೆಸಾರ್ಟ್ನ ಒಂದು ಭಾಗ. ನೋಡಿ ಸ್ನೇಹಿತರೆ, ಈ ಒಂದು ಕಲ್ಲು ಮೆಟ್ಟಲಿನ ಕಲ್ಲುಗುಡ್ಡದ ಮೇಲೆ ನಿಂತಿದ್ದೀವಿ. ಈಗ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಆಗಲೇ ಸ್ವಲ್ಪ ಮೇಲೆ ಬಂದಿದ್ದಾನೆ. ಸುತ್ತಲೂ ಮಂಜು ಆವೃತವಾಗಿರೋದ್ರಿಂದ ನಮಗೆ ಈ ಪ್ರಕೃತಿ ಈ ರೀತಿ ಕಾಣ್ತಾ ಇದೆ. ಆದರೆ ಸೂರ್ಯ ಮೋಡಗಳ ಮರೆಯಲ್ಲಿ ಚಂದ್ರನಂತೆ ಕಾಣ್ತಾ ಇದ್ದಾನೆ ಅಲ್ವಾ ಸ್ನೇಹಿತರೆ. ನೋಡಿ, ಇವನು ಚಂದ್ರ ಅಲ್ಲ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಕಲ್ಲುಗುಡ್ಡ, ಕರಿಕಲ್ಗುಡ್ಡ ಅಂತ ಹೇಳಿ ಸಕಲೇಶ್ಪುರ ಹತ್ರ ಇರ್ತಕ್ಕಂಥ ಒಂದು ನೇಚರ್ ಸ್ನೇಹಿತರೆ. ನೋಡಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡಿ. ಸೂಪರಾಗಿದೆ ನೋಡಿ. ಹಿಂದೆ ಸೂರ್ಯೋದಯ ಆಗ್ತಾ ಇದೆ. ಸೂರ್ಯ ನೋಡಿ ಕಾಣ್ತಾ ಇದ್ದಾನ. ಎಸ್, ಹಿಂದೆ ಬೆಟ್ಟಗಳ ಸಾಲಿದೆ ನೋಡಿ. ಆ ಬೆಟ್ಟಗಳ ಸಾಲು ದೂರ 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 ಸಕಲೇಶ್ಪುರದವರೆಗೂ ಚಾಚ್ಕೊಂಡಿದೆ ಸ್ನೇಹಿತರೆ. ಹಿಂದೆ ಮಂಜು ಕವಿದಿದೆ, ಬೆಟ್ಟ ಗುಡ್ಡಗಳ ಶ್ರೇಣಿ ಇದೆ, ಹಾಗೆಯೇ ಹಸಿರಿನ ಕಣಿವೆಗಳಿದೆ, ಮತ್ತು ಅಲ್ಲಲ್ಲೇ ಜಲಪಾತಗಳಿದೆ. ಸ್ನೇಹಿತರೆ, ಮಳೆಗಾಲದಲ್ಲಿ ಬನ್ನಿ, ಈ ಪ್ರಕೃತಿ ನಿಮಗೆ ಕೈ ಬೀಸಿ ಕರೆಯುತ್ತೆ. ನಿಮ್ಮ ಕಣ್ಣು ಎಷ್ಟು ತಣಿಸಬಹುದೋ ಅಷ್ಟು ನೋಡಿ ಆನಂದಿಸಬಹುದು ಸ್ನೇಹಿತರೆ. ಇದು ನಮ್ಮ ಕಲ್ಲು ಮೆಟ್ಟಿಲಿನ ಪಕ್ಕದಲ್ಲೇ ಇರ್ತಕ್ಕಂಥ ಕರಿಕಲ್ ಗುಡ್ಡ ಸ್ನೇಹಿತರೆ. ನಮ್ಮ ಕಲ್ಲು ಮೆಟ್ಟಿಲು ರೆಸಾರ್ಟ್ನ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶದ ಒಂದು ಸುಂದರ ನೋಟ ಸ್ನೇಹಿತರೆ. ನೋಡಿ, ದೂರದಲ್ಲಿ ಮಂಜು ಕವಿದ ಬೆಟ್ಟಗಳ ಸಾಲು ಸಾಲು ಮಲಗಿದೆ. ತುಂಬ ಅದ್ಭುತವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ನೋಟ ಸ್ನೇಹಿತರೆ. ಒಮ್ಮೆ ನೀವು ಇದನ್ನು ನೋಡ್ತಾ ಇದ್ದರೆ ನಮ್ಮ ಮಲೆನಾಡಿನ ಸ್ವರ್ಗ ನಿಜಕ್ಕೂ ಸ್ವರ್ಗನೇ ಸ್ನೇಹಿತರೆ. ಈ ಸ್ವರ್ಗವನ್ನೇ ನೋಡಲಿಕ್ಕೆ ದೂರ ದೂರದ ಊರುಗಳಿಂದ ಜನ ಬರ್ತಾರೆ ಸ್ನೇಹಿತರೆ. ನೋಡ್ತಾ ಇದ್ದರೆ ಈ ಒಂದು ಕಾಡು ಕಾನನ, ಅಲ್ಲಲ್ಲೇ ಹರಿತಕ್ಕಂಥ ಜಲಪಾತ, ಜರಿಗಳು ಒಂದ ಎರಡ ಸ್ನೇಹಿತರೆ, ಪಕ್ಷಿಗಳ ಕಲರವ ಕೇಳ್ತಾ ಇದ್ದರೆ ನೋಡ್ತಾ ಇದ್ದರೆ ಸ್ವರ್ಗ, ನಿಜಕ್ಕೂ ಸ್ವರ್ಗ ಸ್ನೇಹಿತರೆ. ಈ ಸ್ವರ್ಗನೇ ನಮ್ಮ ಕರ್ನಾಟಕದ ಹೆಮ್ಮೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲದಲೇ ಇರ್ತಕ್ಕಂಥದ್ದು ಬೇರೆ ಎಲ್ಲೂ ಏನೂ ಇಲ್ಲ ಸ್ನೇಹಿತರೆ. ನೀವೇನೇ ನೋಡಬಹುದು, ಏನೆಲ್ಲ ಆನಂದಿಸ್ಬೋದು, ಏನೆಲ್ಲ ಉಳಿಸ್ಕೋಬೋದು, ಎಲ್ಲ ನಮ್ಮ ಕೈಲಿದೆ ಸ್ನೇಹಿತರೆ. ಆದರೆ ಇವತ್ತು ಈ ಒಂದು ಗುಡ್ಡಕ್ಕೆ ನೋಡಿ ಎಲ್ಲ ಕಡೆ ಬೆಂಕಿ ಇಟ್ಟು ಹಾಳು ಮಾಡಿದ್ದಾರೆ. ಇದನ್ನೆಲ್ಲ ಮಾಡಬಾರ್ದು ಸ್ನೇಹಿತರೆ. ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ. ಹಾಗೆಯೇ ಈ ಒಂದು ಮಳೆಗಾಲದಲ್ಲಿ ಈ ಬೆಟ್ಟಗಳ ಕುಸಿತ
ಮತ್ತು ಇವೆಲ್ಲ ಆಗ್ಲಿಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಅನೇಕ ರೆಸಾರ್ಟ್ಗಳು ಸ್ನೇಹಿತರೆ. ಯಾಕಂತಂದರೆ ನೂರಾರು ರೆಸಾರ್ಟ್ಗಳು ಅಲ್ಲಲ್ಲೇ ತಲೆ ಎತ್ತಿ ಅರಣ್ಯದ ಮಧ್ಯದಲ್ಲಿ ನಿಂತಿದೆ. ಈ ಒಂದು ಕಾಡನ್ನು ಬಗೆದು ನಾಡು ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಮ್ಮ ಪ್ರಕೃತಿ ಹಾಳಾಗ್ತಾ ಇದೆ ಇರ್ತಕ್ಕಂಥದ್ದು ಪರಿಸರ ತಜ್ಞರ ಅಭಿಪ್ರಾಯ ಸ್ನೇಹಿತರೆ. ಹಾಗಾಗಿ ಇರ್ತಕ್ಕಂಥ ಈ ಅರಣ್ಯವನ್ನು, ಈ ಕಾಡನ್ನು, ಈ ನಾಡನ್ನು ನಾವೆಲ್ಲರೂ ಕಾಳಜಿಯಿಂದ ಉಳಿಸ್ಕೋಬೇಕು ಮತ್ತು ನಮ್ಮ ಪ್ರಕೃತಿಯನ್ನು ಕಾಪಾಡ್ಕೋಬೇಕು ಸ್ನೇಹಿತರೆ. ಬನ್ನಿ ನಾವು ನೋಡಿ ಆನಂದಿಸೋಣ. ನಮ್ಮ ಪ್ರಕೃತಿ ನಮ್ಮ ಜೀವ ಸ್ನೇಹಿತರೆ. ಥ್ಯಾಂಕ್ ಯು. ನೋಡಿ, ಇದು ಕಲ್ಲು ಮೆಟ್ಟಲಿನ ಹೊಸ ಒಂದು ರೂಮ್ ಮಾಡಿದ್ದಾರೆ. ಇದು ಪೂಲಿಂದ ಮೇಲೆ ಈ ಕಡೆ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಒಂದು ರೂಮು ಸ್ನೇಹಿತರೆ. ಇದು ರೆಸಾರ್ಟ್ನ ಒಂದು ಅರಣ್ಯ ಪ್ರದೇಶ. ನೋಡಿ, ಇದಕ್ಕೆ ಬರೋದಕ್ಕೆ ರೋಡ್ ಈ ರೀತಿ ಮಾಡಿದ್ದಾರೆ, ಮೆಟ್ಲು ಮಾಡಿದ್ದಾರೆ, ಚೆನ್ನಾಗಿದೆ. ಬನ್ನಿ ನಾವು ಈಗ ಹಾಗೆಯೇ ರೆಸಾರ್ಟ್ಗೆ ಹೋಗೋಣ. ನೋಡಿ, ಇದೆಲ್ಲ ಯಾವ ರೀತಿ ಇದೆ ರೆಸಾರ್ಟ್ ರೂಮ್ಗಳು ಮತ್ತು ಕಿಚನ್ ಏರಿಯಾ ಎಲ್ಲ ಅವರ ಒಂದು ಅಕಾಮಿಡೇಷನ್ಗಳು ಚೆನ್ನಾಗಿದೆ. ನೋಡಿ, ಇದು ಹೊಸದು ಸ್ನೇಹಿತರೆ. ಹೋಸರಿ ಬಂದಾಗ ಇರಲಿಲ್ಲ, ಇದು ಈಗ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನೋಡಿ ಇದೆಲ್ಲ ರೆಸಾರ್ಟ್ನ ಒಂದು ಭಾಗ. ಕೆಳಭಾಗದಲ್ಲಿ ಇದು ಜಿಪ್ ಲೈನ್ ಸರ್, ಅಲ್ಲಿಂದ ಬರುವಂಥದ್ದು. ಇದು ರೋಪ್ ಆಕ್ಟಿವಿಟೀಸ್ ಎಲ್ಲ ಇದೆ ನೋಡಿ. ಅದು ಮತ್ತು ಇವೆಲ್ಲ ರೋಪ್ ಆಕ್ಟಿವಿಟೀಸು. ಜಂಪ್ ಮಾಡೋದು, ಅದರೊಳಗೆ ಜಂಪ್ ಮಾಡ್ತಾರೆ. ಇಲ್ಲೊಂದು ಉಯ್ಯಾಲ ಇದೆ ನೋಡಿ, ಮಕ್ಕಳಾಟ ಆಡೋದಕ್ಕೆ ಉಯ್ಯಾಲ ಇದೆ. ಕೆಳಗೆ ರೈನ್ ಡ್ಯಾನ್ಸ್ಗೆ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಮೇಲೆ ರೂಮ್ಸ್ ಇದೆ. ಸೂಪರ್. ರೋಪ್ ಆಕ್ಟಿವಿಟೀಸ್ ಏನಾದ್ರು ಆಡಂಗಿದ್ರೆ ಆಡ್ಬೋದು, ಹತ್ತಿ ಓಡಾಡಬಹುದು. ನೋಡಿ, ಕಲ್ಲು ಮೆಟ್ಟಲ್ ನಾವಿದ್ದಂಥ ಒಂದು ರೂಮ್ ಬಂದು ಸ್ನೇಹಿತರೆ, ಇದು ರೂಮ್ ನಂಬರ್ R3 ಅಂತ ಇದೆ ನೋಡಿ. ಪೂಲ್ ಪಕ್ಕನೇ ಇರ್ತಕ್ಕಂಥ ಒಂದು ರೂಮು R3. ಈ ರೂಮಲ್ಲೇ ಇವತ್ತು ಸ್ಟೇ ನಮ್ಮದು ಸ್ನೇಹಿತರೆ. ಬೇಕಾದಾಗ ಹೋಗಿ ಪೂಲ್ ಒಳಗೆ ಬೀಳ್ಬೋದು, ಎಂಜಾಯ್ ಮಾಡ್ಬೋದು. ರೋಪ್ ಆಕ್ಟಿವಿಟೀಸ್ ಎಲ್ಲ ಇದೆ, ಆಡ್ಬೋದು. ಸರಿ ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು. ಅವರು ಎಷ್ಟು ತಣ್ಣಗವೇ ಗೊತ್ತಾ ಸರ್, ನೀರು ತುಂಬಾ ಕೋಲ್ಡ್ ಆಗಿದೆ. ಆಕ್ಚುಲಿ ಇದು ಒಳ್ಳೇದು, ಕುಡಿಯೋಕ್ಕೂ ಒಳ್ಳೇದು. ಯಾಕಂದ್ರೆ ಮೇಲಿಂದ ಗಿಡಮೂಲಿಗಳಿಂದ ಬರೋದಿಲ್ಲ ಔಷಧಿಗಳು ಚಿಕ್ಕದು ಮಾಡಿರಲ್ಲ ಸರ್. ಸೂಪರಮ್ಮ, ನಿಜ ನೋಡಿ, ಅದ್ಭುತವಾದಂಥ ಒಂದು ಸೀನ್, ಸೂಪರ್ ಆಗಿದೆ. ಜುಳು 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 ನಾದ, ಸೂಪರ್ ಅಲ್ಲ. ತಣ್ಣಗಿದೆ ನೀರು.
ಆರಾಮಾಗಿ ಕುತ್ಕೊಂಬಿಟ್ರೆ ಇಲ್ಲೇ ಕುತ್ಕೋಬೇಕು ಅನ್ಸುತ್ತೆ ಬಿಸಿಲು.